ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸ್ ಇಂದ ನಾನು ಇವತ್ತು ಡೀಟೇಲ್ಸ್ ಕೊಡ್ತಾ ಇರೋದು ಬಂದ್ಬಿಟ್ಟು ಲೇಟೆಸ್ಟ್ ಶಿಫ್ಟ್ ಅಂದ್ರೆ ಹೊಸದಾಗಿ ಇವಾಗ ಬ್ರ್ಯಾಂಡ್ ನ್ಯೂ ಬಂದಿದೆಯಲ್ಲ ಆ ಶಿಫ್ಟ್. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದ್ರೆ ಹಳೆ ಶಿಫ್ಟ್ಗೂ ಇದಕ್ಕೆ ಏನೇನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ನೀವು ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ಓಕೆನಾ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ರೀಚ್ ಆಗುತ್ತೆ, ಎಲ್ಲರಿಗೂ ವಿಷಯ ಗೊತ್ತಾಗಲಿ. CNG ಹಾಕೋದ್ರಿಂದ ಏನು ಲಾಭ, ಏನು ಪ್ರಾಫಿಟ್ ಅನ್ನೋದು ಮೊದಲೇ ಗೊತ್ತಾಗಲಿ ಅವರಿಗೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಂಗಾಗಿ ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಆಟೋಮೆಟಿಕ್ ಗಾಡಿ. ಆ್ಯಕ್ಚುಲಿ ಇದು ಶಿಫ್ಟು ಆಟೋಮೆಟಿಕ್, ಶಿಫ್ಟ್ ಡಿಸೈರ್ ಅಲ್ಲ, ಇದು ಶಿಫ್ಟು ಮಾರುತಿ ಶಿಫ್ಟು ಆಟೋಮೆಟಿಕ್ ಗಾಡಿ. ನೀವಿಲ್ಲಿ ನೋಡ್ಬೋದು. ಇದು ಈ ಗಾಡೀಲಿ ಏನು ಡಿಫ್ರೆನ್ಸ್ ಅಂತಂದರೆ, ಇಷ್ಟು ದಿನ ಶಿಫ್ಟ್ ಬಂದ್ಬಿಟ್ಟು 4 ಸಿಲಿಂಡರ್ ಇಂಜನ್ ಬರ್ತಾ ಇತ್ತು. ಇವಾಗಿಂದ 3 ಸಿಲಿಂಡರ್ ಇಂಜನ್ ಮಾಡಿದ್ದಾರೆ ನೋಡಿ. ಇದು 3 ಸಿಲಿಂಡರ್ ಇಂಜನ್. ಇದರಲ್ಲೂ ಕೂಡ CNG ಹಾಕಿದ್ದೀವಿ, ನೀವು ನೋಡ್ಬೋದು. ಇದು ECM, ಆಮೇಲೆ ವೈರಿಂಗ್ ಸೆಟ್ ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಇಂಜೆಕ್ಟರ್ಸ್ ಒಳಗಡೆ ಬ್ಲಾಕ್ ಇದೆಯಲ್ಲ, ಇಂಜೆಕ್ಟರ್ಸು. ಆಮೇಲೆ ರೆಡ್ಯೂಸರು. ಇದಿಷ್ಟೇ ಫಿಟ್ ಆಗೋದು ಮುಂದೆಗಡೆ, ಬೇರೆ ಇನ್ನೇನು ಫಿಟ್ ಆಗೋದಿಲ್ಲ ಇದರಲ್ಲಿ. ಇದು ಬಂದ್ಬಿಟ್ಟು 3 ಸಿಲಿಂಡರ್ ಇಂಜನ್ ಇವಾಗಿಂದ ಮಾಡಿದ್ದಾರೆ. ಮೊದಲೆಲ್ಲ 4 ಸಿಲಿಂಡರ್ ಬರ್ತಾ ಇತ್ತು, ಇವಾಗ 3 ಸಿಲಿಂಡರ್ ಮಾಡಿದ್ದಾರೆ. ಏನಕ್ಕೆ ಚೇಂಜಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಜಾಸ್ತಿ ಐಡಿಯಾ ಇಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗ್ಬೋದು ಎಲ್ರಿಗೂ. ನೋಡೋಣ. ಇದು ಆಟೋಮೆಟಿಕ್ ಗಾಡಿ. ಇದು ಆಟೋಮೆಟಿಕ್ ಹೌದಾ ಇಲ್ವ ಅನ್ನೋದು ನಾನು ಒಳಗಡೆ ಗೇರ್ ಲಿವರ್ ಕೂಡ ನಿಮಗೆ ತೋರಿಸ್ತೀನಿ. ಆಮೇಲೆ CNG ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ನಿಮ್ಮ ಪೆಟ್ರೋಲ್ ಖರ್ಚು ಏನಾಗ್ತಿದೆ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಳಿಯುತ್ತೆ. ಹಂಗಾಗಿ CNG ಹಾಕೊಳ್ಳಿ. ನೀವು ಕೂಡ ಅಷ್ಟೇ ಪೆಟ್ರೋಲ್ ಖರ್ಚನ್ನ ಉಳಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆಮೇಲೆ ನೋಡಿ, ಸ್ವಿಚ್ ಈ ಥರ ಬರುತ್ತೆ, ಓಕೆನಾ? ಈ ಥರ ಸ್ವಿಚ್ ಬರುತ್ತೆ ನಿಮಗೆ, ಗೇಜ್ ಎಲ್ಲ ತೋರಿಸುತ್ತೆ. ಆಮೇಲೆ ನೋಡ್ಕೋಬೋದು ನೀವು, ಇಲ್ಲಿ ಈ ಥರ ಸ್ವಿಚ್ ಬರುತ್ತೆ. ಆಮೇಲೆ ಆಟೋಮೆಟಿಕ್ ಅಂತ ಹೇಳಿದ್ದೆ ನಿಮಗೆ ನೋಡಿ. ಇದು ಆಟೋಮೆಟಿಕ್ ಗೇರ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಕ್ಲಚ್ ಇರೋದಿಲ್ಲ, ಬರೀ ಬ್ರೇಕು ಎಸ್ಲೇಟ್ರ್ ಅಷ್ಟೇನೆ ಇರೋದು ಇದರಲ್ಲಿ. ನೋಡಿ, ಫುಲ್ಲಿ ಟಾಪ್ ಎಂಡು ಆಟೋಮೆಟಿಕ್ ಗಾಡಿ ಇದು. ಹಂಗಾಗಿ ನೋಡ್ಬೋದು ನೀವು ಇಲ್ಲಿ ಲೇಟೆಸ್ಟ್ ಶಿಫ್ಟು ನೋಡ್ತೀರಲ್ಲ, ಈ ಥರ ಇರುತ್ತೆ ಲೇಟೆಸ್ಟ್ ಶಿಫ್ಟು. ಹೆಡ್ಲೈಟ್ ಎಲ್ಲ ಚೇಂಜ್ ಆಗಿದೆ, ಮತ್ತು ಬಂಪರು ಲುಕ್ಕು ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಈ ಗಾಡಿ ಕೂಡ CNG ಹಾಕಿದ್ದೀವಿ. ಬನ್ನಿ, ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ತೋರಿಸ್ತೀನಿ. ಹಿಂದೆಗಡೆ ಎಷ್ಟು ಸ್ಪೇಸ್ ಇರುತ್ತೆ, ಯಾವ ಥರ ಫಿಟ್ಟಿಂಗ್ ಬಂದಿರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆಮೇಲೆ ಫಿಲ್ಲಿಂಗ್ ವಾಲ್ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಕೊಟ್ಟಿದ್ದೀನಿ. ಫಿಲ್ಲಿಂಗ್ ವಾಲು ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಇದೆ, ಮುಂದೆ ಎಲ್ಲೂ ಬಾನೆಟಲ್ಲಿ ಇಲ್ಲ. ನೀವು ನೋಡಿದ್ರಲ್ವ, ಪೆಟ್ರೋಲ್ ಕ್ಯಾಪಲ್ಲೇ ಫಿಲ್ಲಿಂಗು. ವೆರಿ ಸಿಂಪಲ್, ಸ್ಮಾರ್ಟಾಗಿ ಹೋಗಿ ನೀವು ಫಿಲ್ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಇರುತ್ತೆ. ಈ ಮ್ಯಾಟ್ ತೆಗಿಯಬೋದು, ಈ ಕಡೆದು ಫುಲ್ ತೆಗೆದ್ಬಿಡು, ಆಮೇಲೆ ಹಾಕೋಣ. ನೋಡಿ, ಈ ಥರ ಫಿಟ್ಟಿಂಗ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಥರ ಬರುತ್ತೆ ನೋಡಿ. ಹಿಂಗೆ ನಿಮ್ಗೆ ಇನ್ನೂ ಇಷ್ಟು ಜಾಗ ಉಳ್ಕೊಳ್ಳುತ್ತೆ, ಇಲ್ಲಿ ಇಷ್ಟು ಸ್ಪೇಸ್ ಇದೆ ಶಿಫ್ಟಲ್ಲಿ, ನೋಡ್ಬೋದು ಇಲ್ಲಿ. ಆಮೇಲೆ ಇದ್ರ ಮೇಲೆಲ್ಲ ಲಗೇಜ್ ಇಕ್ಕೋಬೋದು ನೀವು, ಸಿಲಿಂಡರ್ ಮೇಲೆಲ್ಲ ಲಗೇಜ್ ಇಡ್ಬೋದು. ನೋಡಿ, ಈ ಥರ ಬರುತ್ತೆ ನಿಮಗೆ ಸ್ಪೇಸ್, ಇಷ್ಟೆಲ್ಲ ಬರುತ್ತೆ ನೋಡಿ. ಒಂದು ಮೀಡಿಯಮ್ ಸೈಜ್ ಸೂಟ್ ಕೇಸ್ ಬೇಕಾದ್ರೆ ಇಕ್ಕೋಬೋದು ಇಲ್ಲಿ ಕೆಳಗೆ. ಆಮೇಲೆ ಬ್ಯಾಗ್ಗಳು ಏನಿದ್ರೆ ಬ್ಯಾಗ್ಗಳು ಕೂಡ ಇಡ್ಬೋದು. ಆಮೇಲೆ ಟ್ಯಾಂಕ್ ಮೇಲ್ಗಡೆ ಕೂಡ ನೀವು ಇಟ್ಕೋಬೋದು ಲಗೇಜಸ್. ನೋಡಿ, ಇಲ್ಲಿ ಪಾರ್ಸಲ್ ಟ್ರೈ ಹಾಕಿದ್ಮೇಲೆ ಎಷ್ಟು ಜಾಗ ಇರುತ್ತೆ ಅಂತ ತೋರಿಸ್ತೀನಿ, ನೀವು ನೋಡ್ಬೋದು. ನೋಡಿ, ಈ ಥರ ಬರುತ್ತೆ ಪಾರ್ಸಲ್ ಟ್ರೈ ಹಾಕಿ ಕ್ಲೋಸ್ ಮಾಡಿದ್ಮೇಲೆ. ನೋಡಿ, ಈ ಥರ ಫುಲ್ ಕ್ಲೋಸ್ ಆಗುತ್ತೆ ಇಲ್ಲಿ, ಈ ಥರ ಹಿಂಗೆ. ಇದು ಲೇಟೆಸ್ಟ್ ಶಿಫ್ಟ್ ಇದು ನೋಡ್ಬೋದು. ನೀವು ಏನಾದ್ರು ಲೇಟೆಸ್ಟ್ ಶಿಫ್ಟ್ ತೊಗೊಂಡಿದ್ರೆ ಬನ್ನಿ, CNG ಹಾಕ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮದು ನಾಗರಬಾವಿ ಮತ್ತು ಮಹಾದೇವಪುರ 2 ಬ್ರಾಂಚ್ ಇದೆ. ನೀವೆರಡು ಯಾವ್ದು ಹತ್ರ ಆಗುತ್ತೆ ನಿಮಗೆ ಅಲ್ಲೋಗಿ ನೀವು ಫಿಟ್ಟಿಂಗ್ ಮಾಡಿಸ್ಕೋಬೋದು, ಅಲ್ಲಿ ಬಂದು ಫಿಟ್ಟಿಂಗ್ ಮಾಡಿಸ್ಬೋದು. ಆಮೇಲೆ ಸರ್ವಿಸ್ಗೋಸ್ಕರ ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ತೊಗೋಬೋದು. ನೋಡ್ತಾ ಇರಲ್ವ, ಇದು ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೆ ನಾನು ಇಲ್ಲಿ ತೋರಿಸಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮಹಾದೇವಪುರ, ನಾಗರಬಾವಿ, ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಅತಿ ಶೀಘ್ರದಲ್ಲೇ ಬರುತ್ತೆ. ಅದು ಕೂಡ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ ನಾನು ಎಲ್ಲಿದೆ ಅಂತ. ಹಂಗಾಗಿ ನೀವೆಲ್ಲೇ ಫಿಟ್ ಮಾಡಿಸಿ ಎಲ್ಲಿ ಬೇಕಾದ್ರೂ ನಮ್ಮಲ್ಲಿ ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.